ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಾರ ಕರೆ ಕೊಡ್ತಾನೆ, ದೇವರ ಅಂಗಳಕ್ಕೆ ಬನ್ನಿರಿ, ದೇವರ ಮಂದಿರ ದ್ವಾರಗಳಿಗೆ ಬನ್ನಿರಿ. ಆದರೆ ಬರುವಾಗ ಕೃತಜ್ಞತಾ ಸ್ತುತಿಯೊಡನೆ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ ಎಂಬುದಾಗಿ ಕರೆ ಕೊಡುವಂಥದ್ದು. ದೇವರನ್ನು ಆರಾಧಿಸೋದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ಸಂಗೀತಗಳೊಂದಿಗೆ ದೇವರನ್ನು ಮಹಿಂಪಡಿಸೋಣ, ದೇವಿ ಸಾನ್ನಿಧ್ಯ ಪ್ರಸನ್ನತೆಯನ್ನು ಬಯಸೋಣ. ಸಂಗೀತಗಾರ ಹಾಡ್ತಾನೆ, ಭೂಮಿಯ ಎಲ್ಲ ನಿವಾಸಿಗಳೇ ಒಟ್ಟಾಗಿ ಬನ್ನಿರಿ, ನಮ್ಮ ದೇವರು ಒಳ್ಳೆಯವನು, ಆ ಒಳ್ಳೆಯ ದೇವರನ್ನು ಕೊಂಡಾಡೋಣ ಎಂಬುದಾಗಿ ನಾವುಗಳು ಕೂಡ ಈಗ ಭಯಭಕ್ತಿಯಿಂದ ಈ ಸಂಗೀತವನ್ನು ಹಾಡೋಣ. ಭೂ ನಿವಾಸಿಗಳೇ ಕರ್ತನನ್ನು ಸ್ತುತಿಸಿರಿ ಎನ್ನುವಂಥ ಸಂಗೀತವನ್ನು ಭಯಭಕ್ತಿಯಿಂದ ನಂಬಿಕೆಯಿಂದ ಹಾಡೋಣ. ಕೀರ್ತನೆಗಾರ ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು.
ಸಂಗೀತ ಹೇಳುವಂಥದ್ದು ಕೂಡ ಸೂರ್ಯ ಉದಯಿಸ್ತಾನೆ, ಬೆಳಕಾಗ್ತದೆ, ದಿನವಿಡೀ ಸ್ಥಿತಿಗತಿಗಳೇನೇ ಇರಲಿ, ಸಂಜೆ ಆಗುವಾಗ ನಾನು ಹಾಡ್ತೇನೆ. ಇದು ಭಕ್ತನ ಬಹಳ ಸುಂದರವಾಗಿರುವಂಥ ದೇವರ ನಡೆಸುವಿಕೆಯನ್ನು ವರ್ಣಿಸುತ್ತಾ, ದೇವರ ಪ್ರೀತಿಗಾಗಿ ನನ್ನ ಮನವೇ ದೇವರನ್ನು ಸ್ತುತಿಸಬಹುದಾಗಿ ಹೇಳುವಂಥ ಅರ್ಥ ಇರುವಂಥ ಒಂದು ಇಂಗ್ಲೀಷ್ ಸಾಂಗ್, ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್, ವರ್ಷಿಪ್ ಇಸ್ ಹೋಲಿ ನೇಮ್. ಆತನ ಪರಿಶುದ್ಧ ನಾಮವನ್ನು ಆರಾಧಿಸುವಂಥದ್ದಕ್ಕೆ ಕರೆ ಕೊಡುವಂಥ ಈ ಸಂಗೀತವನ್ನು ನಾವು ಸಂತೋಷದಿಂದ ಹಾಡೋಣ. ಕರ್ತನು ಕಲಿಸಿದಂತಹ ಪ್ರಾರ್ಥನೆಯಲ್ಲಿ ಒಂದು ಸಾಲು ಸ್ವಾಮಿ ಕಲಿಸುವಂಥದ್ದು, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ. ಸಂಗೀತಗಾರ ಕೂಡ ಈ ಸಂಗೀತ ಒಂದು ಪ್ರಾರ್ಥನೆ. ನಿಜವಾಗಿ ಸಂಗೀತಗಾರ ಈ ಪ್ರಾರ್ಥನೆಯಲ್ಲಿ ಆತನು ಪ್ರಾರ್ಥಿಸುವಂಥದ್ದು, ಹೋ ತೇರಿ ಸ್ತುತಿಯವರ ಆರಾಧನಾ, ನಿನ್ನ ಆರಾಧನೆ, ನಿನ್ನನ್ನು ಸ್ತುತಿಸ್ತೇವೆ. ಕರ್ತಾ ಹೂ ಮೈ ತುಜ್ಸೆ ಈ ಪ್ರಾರ್ಥನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆತನು ಹೇಳುವಂಥದ್ದು, ಮಹಿಮಾಸೆ ತೇರಿ ತು ಇಸ್ ಜಗ ಗೋಭರ್, ನಿನ್ನ ಆ ಮಹಿಮೆ ತುಂಬಲಿ
ಈ ಭೂಮಿಯಲ್ಲಿ. ಆತನ ಪ್ರಾರ್ಥನೆ ಆತನ ಹೇಳುವುದು, ಜೋ ಬಿ ತು ಚಾಹೆ ತೋ ಯಹಾ ಪರ್ ಕರೆ ಬದಾಯ್. ಈ ಒಂದು ಸಂಗೀತದಲ್ಲಿ ನಾವುಗಳು ಕೂಡ ಈ ಸಂಗೀತವನ್ನು ಹಾಡುವಾಗ ಇದು ನಮ್ಮ ಪ್ರಾರ್ಥನೆಯಾಗಿರಲಿ. ಸಂಗೀತದೊಂದಿಗೆ ನಾವು ಮಾಡುವಂಥ ಪ್ರಾರ್ಥನೆ ದೇವರು ತನ್ನ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸುವ ಹಾಗೆ ಪ್ರಾರ್ಥಿಸೋಣ. ಸಂಗೀತ, ಹಿಂದಿ ಸಂಗೀತವನ್ನು ನಾವು ಕೂಡ ಹಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರ ಒಡೆಯನು, ರಕ್ಷಕನು, ಅದ್ಭುತ ಕರ್ತನು, ಪರಾಕ್ರಮಿಗಿರುವಂಥ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಸ್ವಾಮಿ, ಈ ಮುಂಚಾನೆ ಹೊತ್ತಿನಲ್ಲಿ ನಿನ್ನ ಮಕ್ಕಳಾಗಿ ನಿನ್ನನ್ನು ಆರಾಧಿಸುವಂಥ ಈ ಒಂದು ಸಮಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೀರ್ತನೆಗಾರನು ಹೇಳುವ ಹಾಗೆ ಶ್ವಾಸವಿರುವುದೆಲ್ಲವೂ ಕೂಡ ಯೆಹೋವನನ್ನು ಸ್ತುತಿಸಲಿ ಅಂತ ಹೇಳಿ. ಹೌದು ಸ್ವಾಮಿ, ನಿನ್ನ ಸೃಷ್ಟಿಗೆ ಕಿರೀಟ ಪ್ರಾಯರಾದಂಥ ನಾವು ನೀನು ಕೊಟ್ಟಂಥ ಈ ಒಂದು ಶ್ವಾಸದ ಮೂಲಕವಾಗಿ, ಸ್ವರಗಳ ಮೂಲಕವಾಗಿ ನಿನ್ನನ್ನು ಕೊಂಡಾಡುತ್ತಾ ಆರಾಧಿಸುವಂಥ ಈ ಸಮಯ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಾವೀಗ ಸಂಗೀತ ರೂಪದಲ್ಲಿ ನಿನ್ನನ್ನು ಆರಾಧಿಸಿದ್ದೇವೆ, ಕೊಂಡಾಡಿದ್ದೇವೆ. ಈ ಮನಬಿಚ್ಚಿ ನಾವೀಗ ಆರಾಧಿಸಲಿಕ್ಕೆ ಸಿದ್ಧಗೊಂಡಿರ್ತಾ ಇದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ಕೃಪಾ ಆಶೀರ್ವಾದ ಅನುಗ್ರಹಿಸಿಕೊಡು. ಪ್ರತಿಯೊಂದು ಕುಟುಂಬವನ್ನು, ಈ ಆರಾಧನೆ ಭಾಗವಹಿಸುವಂಥ ಪ್ರತಿಯೊಂದು ಆತ್ಮಗಳನ್ನು ಕೂಡ ನಿನ್ನ ಆತ್ಮನ ಬಲದಿಂದ ತುಂಬಿಸು ಸ್ವಾಮಿ. ದೇವರೇ, ಅವರ ಹೃದಯಪೂರ್ವಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಈ ಆರಾಧನೆಯಲ್ಲಿ ಸಮರ್ಪಿಸುತ್ತಾ ಸ್ವಾಮಿ, ಅದನ್ನು ನೀನು ಆಲಿಸಿ ಅವರ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ರೀತಿಯ ಮೇಲುಗಳನ್ನು ಅನುಗ್ರಹಿಸಿಕೊಡು ಸ್ವಾಮಿ. ನಿನ್ನ ಕೃಪಾ ಆಶೀರ್ವಾದ ಮೂಲಕವಾಗಿ ಇಡೀ ಆರಾಧನೆಯಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ
ನಿನ್ನ ಆತ್ಮನ ಕೃಪಾಶೀರ್ವಾದ ಹೊಂದಿದಂಥ ಮಕ್ಕಳಾಗಿ ಈ ಲೋಕದಲ್ಲಿ ಜೀವನ ಮಾಡಲಿಕ್ಕಾಗುವಂತೆ ನಡೆಸಿ ಬಲಪಡಿಸಲು ಬೇಡುತ್ತಾ ನಮ್ಮ ಹೃದಯಪೂರ್ವಕ ಪ್ರಾರ್ಥನೆಯನ್ನು ಈ ಆರಾಧನೆ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆ ಕೇಳು ದೇವರೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಪವಿತ್ರವಾದ ಈ ದಿನದಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ಮಾತ್ರವಲ್ಲದೆ ಈ ಸ್ಥಳವನ್ನು ಅವಕಾಶ ದಯಪಾಲಿಸಿಕೊಟ್ಟಂಥ CSI ಎಬ್ನೆಜರ್ ದೇವಾಲಯ ಮಲ್ಪೆ ಇದರ ಸಭಾಪಾಲಕರಿಗೂ ಸಭಾ ಪರಿಪಾಲನಾ ಸಮಿತಿಯ ಎಲ್ಲ ಸದಸ್ಯರಿಗೂ ನಾವು ಬಿಗ್ ಜೆ ಮಾಧ್ಯಮದ ಮೂಲಕ ಅವರಿಗೆ ಉಪಕಾರವನ್ನು ತಿಳಿಸೋನಾಗಿದ್ದೇನೆ. ಈ ದಿನದ ಆರಾಧನೆಯನ್ನು ನಾವು ಒಟ್ಟಾಗಿ ಆರಾಧನೆ ಮಾಡೋಣ, ಆರಂಭ ಮಾಡೋಣ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಕಾಯುವುದು ವ್ಯರ್ಥ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ನಾಮದಲ್ಲಾಗಲಿ, ಆಮೇನ್. ದೇವರನ್ನು ಸ್ತುತಿಸುವಂತೆ ಕನ್ನಡ ಸಂಗೀತಗಳಲ್ಲಿ 316ನೇ ಕನ್ನಡ ಸಂಗೀತವನ್ನು ನಾವು ಒಟ್ಟಾಗಿ ಹಾಡಿಕೊಳ್ಳೋಣ. ಕನ್ನಡ ಸಂಗೀತಗಳಲ್ಲಿ 316ನೇ ಕನ್ನಡ ಸಂಗೀತದ ಮೊದಲ 5 ಚರಣಗಳನ್ನು ಒಟ್ಟಾಗಿ ಹಾಡಿಕೊಳ್ಳೋಣ. ಭೂಪರಲೋಕ ದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರನಿಗೆ ದಯಾಳುವೆ. Devare
ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರಾದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿ ಇದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಿಲು. ಇಲ್ಲಿ ಆತ ನಮಗೆಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆದರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತನು ನಮ್ಮ ಕೂಡ ಆತನ ವಾಕ್ಯದ ಮೂಲಕವಾಗಿಯೂ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ ಮಾತನಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಾಮೀಪ್ಯಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡಿಕೊಳ್ಳೋಣ. ನಾವು ಲೊಟ್ಟಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳೋಣ. ನಮ್ಮ ಪರಲೋಕದ ತಂದೆಯೇ, ನಮ್ಮ ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂತ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂತ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದುದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠೆ ಪಡಿಸಬೇಕೆಂದು ಭಿನ್ನವಿಸುತ್ತೇವೆ. ಆಮೇನ್. ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪಾಪ ಕ್ಷಮೆಯನ್ನು ದೇವರ ಕೃಪೆಯನ್ನು ಬಯಸುವವರೇ, ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆದರಣೆಯ ಸ್ಪಷ್ಟ ವಾಕ್ಯಗಳನ್ನು ಕೇಳಿರಿ. ಪ್ರಭು ತಾನು ನಿಮಗೆ ಹೇಳುವುದೇನೆಂದರೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಆದರೆ ಪ್ರಭುವನ್ನು ಮರೆತು ಬಿಟ್ಟು ಇನ್ನು ಪಾಪದಲ್ಲಿಯೂ ಅನೀತಿಯಲ್ಲಿ ಬದುಕಬೇಕೆಂದು ಬಯಸುವವರೇ, ದೇವರ ವಾಕ್ಯವು ನಿಮಗೆ ಹೇಳುವುದನ್ನು ನೀವೆಲ್ಲರೂ ಕೇಳಿರಿ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಆಮೇನ್. ನಾವೆಲ್ಲ ಎದ್ದು ನಿಂತು ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸೋಣ.
ಸರ್ವಶಕ್ತ ದೇವರೇ, ಕನಿಕರುಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರ ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆ ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿದ ನಿತ್ಯದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಪ್ರಭುವೇ, ನಿರ್ಮಲವುಳ್ಳ ತುಟಿಗಳು, ಶುದ್ಧವಾದ ನಿರ್ದೋಷ ಹೃದಯ ನಮಗೆ ದಯಪಾಲಿಸಿಕೊಡು. ನಮ್ರತೆ, ಸಹನಶೀಲ, ಆತ್ಮ ಸಂಯಮ, ನೀತಿ ಧೈರ್ಯಗಳನ್ನು ಕೊಡು. ಜ್ಞಾನ ವಿವೇಕಗಳ ಆತ್ಮವನ್ನು, ದಯೆಯ ಆತ್ಮವನ್ನು, ನಿನಗೆ ಭಯಪಟ್ಟು ನಿನ್ನ ಭಕ್ತಿ ನಡೆಯುವ ಆತ್ಮವನ್ನು ನಮಗೆ ಅನುಗ್ರಹಿಸಿಕೊಡು. ನಿನ್ನ ಸನ್ನಿಧಾನದಲ್ಲಿ ನಾವು ಜಜ್ಜಿ ಹೋದ ಕುಗ್ಗಿದ ಮನಸ್ಸುಳ್ಳವರಾಗುವಂತೆ ನಿನ್ನ ಪ್ರೇಮವನ್ನು ಮಾತ್ರವಲ್ಲದೆ ನಿನ್ನ ಆಶೀರ್ವಾದಗಳನ್ನು ಪಡ್ಕೊಂಡು ಜೀವಿಸುವಂಥ ಕೃಪೆಯನ್ನು ಅನುಗ್ರಹಿಸಿಕೊಡು. ಕರುಣಾಮಯನಾದಂಥ ದೇವರೇ, ನಮ್ಮ ಈ ಆರಾಧನೆಯಲ್ಲಿ ನಿನ್ನ ಆತ್ಮನ ಕೃಪೆಯನ್ನು ಕೊಟ್ಟು ನಡೆಸಿ ಎಂದು ಬೇಡುತ್ತಾ ನಮ್ಮ ಪ್ರಾರ್ಥನೆಯನ್ನು ಯೇಸುವಿನ ಮುಖಾಂತರ ದೀನ ಮನಸ್ಸಿಂದ ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ದಿನಕ್ಕೆ ನೇಮಕವಾದಂಥ ವೇದ ಪಾರಾಯಣ ಪಾಠಗಳನ್ನು ಕೇಳೋಣ. ಪರಿಶುದ್ಧ ದಿನಕ್ಕೆ ಓದಲು ನೇಮಕವಾದ ದೇವರ ವಾಕ್ಯದ ವೇದ ಪಾರಾಯಣವು ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ ಆದಿಕಾಂಡ 2ನೇ ಸಂಧಿ 18ನೇ ವಚನದಿಂದ 25ನೇ ವಚನದವರೆಗೆ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಆಗ ಆತನು ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಹೀಗೆ ಆ ಮನುಷ್ಯನು ಎಲ್ಲ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದು. ಜ್ಞಾನಕೀರ್ತನೆಯಲ್ಲಿ 103ನೇ ಜ್ಞಾನಕೀರ್ತನೆಯನ್ನು ಹಾಡೋಣ. ಜ್ಞಾನಕೀರ್ತನೆ 103, ಅದರಲ್ಲಿ ಆರಂಭದ 2 ಚರಣಗಳನ್ನು ಹಾಡೋಣ. ನಾಶವಾಗುವುದೇಕೋ ಓ ಮಾನವ, ನಾಶವಾಗುವುದೇಕೋ ಎಂಬಂಥ ಜ್ಞಾನಕೀರ್ತನೆ 103ನೇ ಜ್ಞಾನಕೀರ್ತನೆ ಆರಂಭದ 2 ಚರಣಗಳನ್ನು ಹಾಡೋಣ. ದೋಷವ ಬಿಟ್ಟು ಬದುಕಲಾಸೆಗೊಂಡು ನಡೆಯು, ದೋಷವ ಬಿಟ್ಟು ಬದುಕಲಾಸೆಗೊಂಡು ನಡೆಯು, ನಾಶವಾಗುವುದೇಕೋ. ಈ ಲೋಕದ ದಾಸತನ
ಶರೀರದ ದುರಿತಾಸೆಗಳನ್ನು ಬಳಸಿ, ಈ ಶರೀರದ ದುರಿತಾಸೆಗಳನ್ನು ಬಳಸಿ, ಪಾಶದೊಳಗೆ ಸಿಕ್ಕಿ ವಾಸ ಮಾಡುವುದೇನು, ಪಾಶದೊಳಗೆ ಸಿಕ್ಕಿ ವಾಸ ಮಾಡುವುದೇನು, ನಾಶವಾಗುವುದೇಕೋ. ವಿಷವು ಕಾಣೋ ಎನ್ನ ನಿಧಿ, ಕೋಪವು ಸುಡದೇನೋ ಎನ್ನ ನಿಧಿ, ಕೋಪವು ಸುಡದೇನೋ. ಶಾಪವಲ್ಲದೆ ನ್ಯಾಯ ತೀರ್ಪು ಬರುವುದಲ್ಲ, ಶಾಪವಲ್ಲದೆ ನ್ಯಾಯ ತೀರ್ಪು ಬರುವುದಲ್ಲ, ಈ ಪರ್ಯಂತ ನಾವು ತಾಪವಿಲ್ಲದೆ ನೀನು, ಈ ಪರ್ಯಂತ ನಾವು ತಾಪವಿಲ್ಲದೆ ನೀನು, ನಾಶವಾಗುವುದೇಕೋ ಓ ಮಾನವ, ನಾಶವಾಗುವುದೇಕೋ ಓ ಮಾನವ, ನಾಶವಾಗುವುದೇಕೋ. ಈಗ ಹೊಸ ಒಡಂಬಡಿಕೆಯ ಪಾಠವನ್ನು ಕೇಳೋಣ. ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯ ಬರೆದ ಪತ್ರಿಕೆ 13ನೇ ಸಂಧಿ 1ರಿಂದ 6ನೇ ವಚನದವರೆಗೆ. ಯೇಸುವಿನ ಶಿಷ್ಯರು ಸುನಡತೆಯುಳ್ಳವರಾಗಿರಬೇಕೆಂಬುದು. ಸಹೋದರ ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡಿರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ದ್ರವ್ಯಾಶ ಇಲ್ಲದವರಾಗಿರ್ರಿ. ನಿಮ್ಮ ಗಿರುಗಳಲ್ಲಿ ತೃಪ್ತರಾಗಿರ್ರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನು ತನ್ನ ಸಹಾಯಕನು ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಇಲ್ಲಿಗೆ ವೇದಪಾರಾಯಣ ವಾಕ್ಯವು ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ಈಗ ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿಬಂದ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಿಟ್ಟಿರುವ ನಿಮ್ಮ ವಿಶ್ವಾಸ ನನ್ನ ಕೂಡ ಆರಿಕೆ ಮಾಡಿದೆ ಎಂಬುದಾಗಿ ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಎದ್ದು ನಿಂತು ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಎಲ್ಲರಿಗೂ ಒಟ್ಟಾಗಿ ಆರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂದು ನಂಬುತ್ತೇನೆ. ಆಮೇಲೆ ಈಗ CSI ಎಬ್ನೇಜರ್ ದೇವಾಲಯ ಮಲ್ಪೆ ಇಲ್ಲಿಯ ಯವನಸ್ಥರು ಒಂದು ವಿಶೇಷ ಸಂಗೀತವನ್ನು ಹಾಡಲಿಕ್ಕಿದ್ದಾರೆ. ಮಣ್ಣಲ್ಲಿ ನೀನು
ನಾವೀಗ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ, ದೇವರನ್ನು ಕೊಂಡಾಡುವ ಹಾಗೆ 136ನೇ ತುಳು ಸಂಗೀತದಲ್ಲಿ ಹಾಡೋಣ. ತುಳು ಸಂಗೀತ 136, ಅದರಲ್ಲಿ 1 ಮತ್ತು 5ನೇ ಚರಣವನ್ನು ಹಾಡೋಣ. 1 ಮತ್ತು 5ನೇ ಚರಣ ತುಳು ಸಂಗೀತದಲ್ಲಿ 136ನೇ ತುಳು ಸಂಗೀತ. ಸಂತೋಷ ಸುಖ ನಿಜ ಸಮಾಧಾನ ಕುಟುಂಬಗಾದ ಏರು ಕೊರುವೆ. ಸಮರ್ಪಿಸಿದ ಕಾಣಿಕೆಯನ್ನು ಪ್ರಾರ್ಥನೆ ಮೂಲಕ ದೇವರಿಗೆ ಸಮರ್ಪಿಸೋಣ. ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯು ಈಗ ಸಮರ್ಪಿಸಿರುವ ಈ ಅಲ್ಪ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಕಾಣಿಕೆ ಮೂಲಕ ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನ್ನ ಸೇವೆಗೆ ಸಮರ್ಪಿಸುವಂಥ ಮಹಾಕೃಪೆಗೆ ನಮ್ಮನ್ನು ನಡೆಸು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು, ನಿನ್ನಿಂದ ವಿಶೇಷ ದಿನವನ್ನು ಕಂಡಂಥವನ್ನು ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇವೆ. ವಿಶೇಷವಾಗಿ ದಿಗ್ಜಯ ಟಿ ವಿಯ ಡೈರೆಕ್ಟರ್ ಅಂತ ಶ್ರೀಯುತ ಪ್ರಶಾಂತ್ ಜತನ್ ಅವರು ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಲಿಕ್ಕಾಗುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಲಾಕ್ಡೌನ್ನ ಸಮಯದಿಂದ ಎಲ್ಲ ಸಭೆಗಳಲ್ಲಿ ಆರಾಧನೆಗಳು ನಿಂತು ಹೋದಂಥ ಸಮಯದಲ್ಲಿ ಬಿಗ್ಜೆ ಮೂಲಕವಾಗಿ ಆರಾಧನೆಯನ್ನು ಮುನ್ನಡೆಸಲು ಅವರು ನೀಡಿದ ಸಹಾಯಕ್ಕಾಗಿ, ಅವರ ಪ್ರೋತ್ಸಾಹಕ್ಕಾಗಿ ನಾವು ನಿನಗೆ ವಂದನೆಯನ್ನು ಸಲ್ಲಿಸ್ತೇವೆ. ನಿನ್ನ ನಿಯೋಗ ಸೇವೆಯಲ್ಲಿ ಸ್ವಾಮಿ ಅವರನ್ನು ನೀನು ಬಲಪಡಿಸ್ತಾ ಬಂದಿರುವುದಕ್ಕಾಗಿ, ನಿನ್ನ ದರ್ಶನವನ್ನು ಕೊಟ್ಟು ಮಾಧ್ಯಮದ ಮೂಲಕವಾಗಿ ಸುವಾರ್ತೆ ಲೋಕದ ಕಟ್ಟ ಕಡೆವರೆಗೆ ಸಾರಲು ನೀನವರನ್ನು ಕರೆದು ಆರಿಸಿ ನಡೆಸಿದ್ದಕ್ಕಾಗಿ ನಿನಗೆ ವಂದನೆಯನ್ನು ಸಲ್ಲಿಸ್ತೇವೆ. ಕಾಲಿಟ್ಟಂಥ ಹೊಸ ವರ್ಷದಲ್ಲಿ ಪ್ರಿಯರ ಜೀವಿತದಲ್ಲಿ ಶುಭ ಕೃಪೆಯನ್ನು ದಯಪಾಲಿಸು.
ನಿನ್ನ ಸೇವೆಯಲ್ಲಿ ಅವರನ್ನು ಮತ್ತಷ್ಟು ಬಲಪಡಿಸಿ ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತಾ ವಿಜಯ ಮಾಧ್ಯಮದ ಮೂಲಕವಾಗಿ ಸುವಾರ್ಥ ಸೇವೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಮುನ್ನಡೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಸ್ವಾಮಿ, ಕಳೆದ ವಾರದಲ್ಲಿ ಜನ್ಮದಿನ ಕಂಡಂಥ ಎಲ್ಲರನ್ನು ಸ್ಮರಿಸುತ್ತಾ ನಿನ್ನ ದಯಾಶೀರ್ವಾದ ಪ್ರತಿಯೊಬ್ಬರನ್ನು ಮುನ್ನಡೆಸು. ಕಾಲಿಟ್ಟಂಥ ಹೊಸ ವರ್ಷ ಶುಭ ಕೃಪೆ ಅವರನ್ನು ಹಿಂಬಾಲಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ದಯವಿಟ್ಟು ನಮ್ಮ ಪ್ರಾರ್ಥನೆ ಆಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಒಬ್ಬರಿಗೋಸ್ಕರೊಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ಆಜ್ಞಾಪಿಸರಿಂದ ನಾವು ಹಾಗೆ ಪ್ರಾರ್ಥನೆ ಮಾಡೋಣ. ಸಾರ್ವತ್ರಿಕ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಕನಿಕರಳ ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ತಂದೆಯೇ, ನಿನ್ನ ಪ್ರಿಯ ಕುಮಾರನ ನಿಮಿತ್ತವಾಗಿ ನಿನ್ನ ಸಭೆಯನ್ನು ದಯದಿಂದ ನೋಡಬೇಕೆಂದು ಭಿನ್ನಯಿಸ್ತೇವೆ. ನಿನ್ನ ವಾಕ್ಯದ ಬಲವು ಶುದ್ಧತೆಯು ಅಳಿಯದ ರೀತಿಯಲ್ಲಿ ಅದನ್ನು ಕಾಪಾಡುವುದಕ್ಕೆ ಸಭೆಗೆ ಸಹಾಯ ಮಾಡು. ಅದರ ಸಾಕ್ಷಿಯು ನಿನ್ನ ಆತ್ಮನ ಸಹಾಯದಿಂದ ಫಲದಾಯಕವಾಗಲಿ. ಕ್ರೈಸ್ತೇತರಲ್ಲಿಯೂ ಪಶ್ಚಾತ್ತಾಪವನ್ನು, ವಿಶ್ವಾಸವನ್ನು ಹುಟ್ಟಿಸು. ಮುಖ್ಯವಾಗಿ ಕಷ್ಟವನ್ನು, ಹಿಂಸೆಯನ್ನು ಅನುಭವಿಸಿರುವಂಥ ಸಭೆಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇವೆ. ಅವುಗಳಿಗೆ ಜ್ಞಾನ ತ್ರಾಣಗಳನ್ನು, ಲೋಕ ಜಯಕ್ಕೆ ಸಾಧನವಾದ ನಂಬಿಕೆಯನ್ನು ಅನುಗ್ರಹಿಸು. ಪ್ರಭುವೇ, ನಮ್ಮ ಬಿನ್ನವನ್ನು ಕೇಳು. ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಭುವೇ, ಮನೆಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಸಮಾಧಾನವನ್ನು, ಒಕ್ಕಟ್ಟನ್ನು ಉಂಟು ಮಾಡು. ಮಕ್ಕಳ ಪೋಷಣೆಯಲ್ಲಿಯೂ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿಯೂ ತೊಡಗಿರುವವರ ಪ್ರಯತ್ನಗಳನ್ನು ಆಶೀರ್ವದಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮ ಮಕ್ಕಳ ಹೃದಯಗಳನ್ನು ಸತ್ಯದ ದಾರಿಯಲ್ಲಿ ನಡೆಸು. ಅನಾಥರನ್ನು, ವಿಧವೆಯರನ್ನು, ಎಲ್ಲ ದಿಕ್ಕಿಲ್ಲದವರನ್ನು, ಹಿಂಸೆ ಪಡುವವರನ್ನು ಸಾಕಿ ಸಲಹು. ರೋಗಿಗಳು, ವೃದ್ಧರು, ಮರಣೋನ್ಮುಖರು ಇಂಥವರೆಲ್ಲರ ಹತ್ತಿರ ಇರುವೆಂದು ಭಿನ್ನಯಿಸ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಭುವೇ, ರೋಗ ಕಷ್ಟಗಳಲ್ಲಿ ಬಿದ್ದಿರುವವರನ್ನು ನೆನಪು ಮಾಡಿಕೊ. ಅವರು ತಮ್ಮ ಭಾರವನ್ನು ತಾಳ್ಮೆಯಿಂದ ಹೊತ್ತುಕೊಳ್ಳಿಕ್ಕಾಗುವಂತೆ ನಿನ್ನಲ್ಲಿ ಪೂರ್ಣ ಭರವಸೆ ಬಿಟ್ಟು ನಿನ್ನ ಸನ್ನಿಧಾನದಿಂದ ಸಮಾಧಾನ ಪಡೆಯುವಂತೆ ಕೃಪೆ ಮಾಡು. ಮರಣವಾಗಲಿ, ದುಃಖವಾಗಲಿ, ಗೋಳಾಟವಾಗಲಿ, ನೋವಾಗಲಿ ಇನ್ನೂ ಇರದಂಥ, ನೀನು ನಮ್ಮ ಕಣ್ಣೀರನ್ನೆಲ್ಲ ಒರೆಸಿಬಿಡುವಂಥ ಕಾಲವನ್ನು ಬೇಗ ಬರಮಾಡು. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಆಮೇನ್. ಈಗ CSI ಎಬ್ನೇಜರ್ ದೇವಾಲಯದ ಯವನಸ್ಥ ಮಕ್ಕಳಿಂದ ಒಂದು ವಿಶೇಷ ಸಂಗೀತವನ್ನು ಆಲಿಸೋಣ. ತದನಂತರ ಇದೇ ಸಭೆಯಲ್ಲಿ CSI ಎಬ್ನೇಜರ್ ಚರ್ಚ್ ಮಲ್ಪೆ ಸಭೆಯಲ್ಲಿ ಸೇವೆ ಮಾಡುವಂಥ ರೆವರೆಂಡ್ ಎಡ್ವಿನ್ ಜೆ ಅಯ್ಯನವರು ದೇವರ ವಾಕ್ಯದ ಸಂದೇಶದ ಮೂಲಕವಾಗಿ ನಮ್ಮನ್ನು ಮುನ್ನಡೆಸಲಿದ್ದಾರೆ. ನಿಲ್ಲುವೆಂದವನೇ ನೀನೇನ ಸತ್ಯ.
ಆಯುಧ ಯಾವುದು ಫಲಿಸದು. ರೋಗವೇ ನಿನ್ನನ್ನು ಕಾದಿತು. ನಮ್ಮೇಲೆ ನಿನ್ನಾಳ್ವಿಕೆ ಮುಗಿಯಿತು. ನನ್ನನ್ನು ಎದುರಿಸುವಂತಹ ಆಯುಧ ಯಾವುದು ಫಲಿಸದು. ಎದು ಬರುವ ನಾವೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿಂಪಾದ ಬೀಡಾದ ತುರುಕುಗಳೇ. ಎದು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿಂಪಾದ ಬೀಡಾದ ತುರುಕುಗಳೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸಕ್ಕೆ ನೇಮಕವಾದಂಥ ಸುವಾರ್ಥ ವೇದ ಪಾರಾಯಣ ಶ್ರೀ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 3-6 ವಚನಗಳು. ಆಗ ಫರಿಸಾಯರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ, ಒಬ್ಬನು ಯಾವುದಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದ್ದಕ್ಕೆ ಆತನು, ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ, ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಅಂದನು ಎಂಬುದೇ. ಕರ್ತನಲ್ಲಿ ಪ್ರೀತಿಯ ಸಭೆಯವರೇ, ಬಿಗ್ ಜೆ ವಾಹಿನಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೆ ಕುಟುಂಬದ ಒಡೆಯನಾಗಿರುವ, ಕುಟುಂಬದ ಅಸ್ಥಿವಾರವಾಗಿರುವ ಯೇಸುವಿನ ನಾಮದಲ್ಲಿ ವಂದನೆಗಳು. ಈ ದಿವಸಕ್ಕೆ ನೇಮಕವಾಗಿರುವಂಥ ಪ್ರಸ್ತಾಪ ಅದು ದೇವರ ಒಂದು ಡಿವೈನ್ ಮ್ಯಾಂಡೇಟ್. ದೇವರ ಒಂದು ಮ್ಯಾಂಡೇಟ್ ಅದು. ಮ್ಯಾರೇಜ್, ಸೆಲೆಬ್ರೇಷನ್ ಆಫ್ ಕವೆನೆಂಟ್ ಆರ್ ಸಕ್ರಮೆಂಟ್. ಒಡಂಬಡಿಕೆ, ಮದುವೆ, ಆ ಒಡಂಬಡಿಕೆ ಅಥವಾ ಸಂಸ್ಕಾರದ ಸಂಭ್ರಮ ಎನ್ನುವಂಥದ್ದು ಪ್ರಸ್ತಾಪ. ಪ್ರೊಟೆಸ್ಟೆಂಟ್ ಸಭೆಗಳು ಇದನ್ನೊಂದು ಕವನೆಂಟ್, ಒಡಂಬಡಿಕೆ ಎಂಬುದಾಗಿ ನೋಡುವಂಥದ್ದು. ಆದರೆ ರೋಮನ್ ಕ್ಯಾಥೋಲಿಕ್ ಸಭೆ RCಯಲ್ಲಿ 7 ಸಂಸ್ಕಾರಗಳಿವೆ. ಮದುವೆ ಕೂಡ ಒಂದು ಸಂಸ್ಕಾರ. 7 ಸಂಸ್ಕಾರಗಳಲ್ಲಿ ಮದುವೆ ಕೂಡ ಒಂದು ಸಂಸ್ಕಾರ. ಅಂದರೆ ಆ ಸಂಸ್ಕಾರದ ಮೂಲಕವಾಗಿ ಮದುವೆಗೆ ನೀಡುವಂಥ ಪಾವಿತ್ರ್ಯತೆ. ಒಬ್ಬರು ದೇವರ ಸೇವಕರು ಅಯ್ಯ ಪ್ರಸಂಗ ಮಾಡುವಾಗ ಒಮ್ಮೆ ಹೇಳಿದ, ಈಗಲೂ ಕೂಡ ನೆನಪಿದೆ, ಮದುವೆ ಪ್ರಸಂಗದಲ್ಲಿ ಅದೊಂದು ಒಡಂಬಡಿಕೆ, ಗಂಡು ಮತ್ತು ಹೆಣ್ಣು ಸೇರಿ ದೇವರೊಂದಿಗೆ ಮಾಡಿಕೊಳ್ಳುವಂಥ ಒಂದು ಒಡಂಬಡಿಕೆ, ಕವನೆಂಟ್, ದೇವರೊಂದಿಗೆ ಮಾಡಿಕೊಳ್ಳುವಂಥ ಒಡಂಬಡಿಕೆ. ಅದರಿಂದಲೇ ಮದುವೆ ಎಂಬುದಾಗಿ ಹೇಳುವಾಗ ಅಲ್ಲಿ ಗಂಡು ಹೆಣ್ಣು ಮತ್ತು ದೇವರು. ಅದರಿಂದಲೇ ಈ ಮದುವೆಯ ಅಥವಾ ದಾಂಪತ್ಯ ಜೀವಿತದ ಬಗ್ಗೆ ಬಹಳ ಸುಂದರವಾಗಿ ಅರ್ಥವತ್ತಾಗಿ ಒಬ್ಬರು ಹೇಳ್ತಾರೆ. ಅವರು ಜಡೆಯ ಉದಾಹರಣೆಯನ್ನು ಕೊಡ್ತಾರೆ. ಒಂದು ಜಡೆ ಮೇಲ್ನೋಟಕ್ಕೆ ಅದನ್ನು ನೇಯ್ದ ಬಳಿಕ ನಮಗೆ ಕಾಣುವಂಥದ್ದು ಕೇವಲ 2 ಎಳೆ ಮಾತ್ರ. ಆದರೆ 2 ಎಳೆಯಲ್ಲಿ ಬಹುಶಃ ನೀವು ಜಡೆ ಹಾಕುವವರೆಗೆ ಗೊತ್ತಿರ್ಬೋದು, ಯಾವುದೇ ಕಾರಣಕ್ಕೂ 2 ಎಳೆಯಲ್ಲಿ ಜಡೆ ಸಂಪೂರ್ಣ ಆಗುವುದಿಲ್ಲ. ಅದೃಶ್ಯವಾಗಿರುವಂಥ ಆ 3ನೇ ಎಳೆ ಇದೆ, ಅದು ಆ ಜಡೆಯನ್ನು ಗಟ್ಟಿಯಾಗಿ ಹಿಡಿಕೊಳ್ಳುವಂಥದ್ದು, ಜಡೆಯ ಸೌಂದರ್ಯವನ್ನು ಹೆಚ್ಚಿಸುವಂಥದ್ದು. ಆದ್ದರಿಂದ ಈ ದಾಂಪತ್ಯ ಜೀವನದಲ್ಲೂ ಕೂಡ ಗಂಡು ಮತ್ತು ಹೆಣ್ಣು ಮತ್ತು ಅದೃಶ್ಯನಾಗಿ ದೇವರು ಕಾರ್ಯ ಮಾಡುವುದನ್ನು ಅದು ಬಹಳ ಸುಂದರವಾಗಿ ವಿವರಿಸುವಂಥದ್ದು. ವಿವಾಹವು ಮಾನ್ಯವುಳ್ಳದ್ದು ಎನ್ನುವಂಥ ಪದ ಬಳಕೆಯಾಗಿದೆ ಇಬ್ರಿಯ ಪತ್ರಿಕೆಯಲ್ಲಿ ಇವತ್ತಿಗೆ ನೇಮಕವಾಗಿರುವಂಥ ಪತ್ರಿಕಾ ಪರಿಚಯದ. ಹೊಸ ಒಡಂಬಡಿಕೆಯಲ್ಲಿ ಚಿನ್ನ, ಹವಳ ಇವುಗಳಿಗೆ ಈ ಪದ ಪ್ರೆಷಸ್ ಎನ್ನುವಂಥ ಆಂಗ್ಲ ಪದ ಬಳಕೆಯಾಗಿರುವಂಥದ್ದು. ಆ ಚಿನ್ನ ಹವಳದಂತೆ ಪ್ರೆಷಸ್ ಆಗಿರುವಂಥದ್ದು ಎನ್ನುವಂಥ ಆ ಒಂದು ವ್ಯಾಲ್ಯೂವನ್ನು, ಮೌಲ್ಯವನ್ನು ವಿವಾಹಕ್ಕೆ ನೀಡಲಾಗಿದೆ ಅಥವಾ ದಾಂಪತ್ಯ ಧರ್ಮಕ್ಕೆ ನೀಡಲಾಗಿದೆ.
ಇಬ್ರಿಯ ಪತ್ರಿಕೆಯಲ್ಲಿ ಆ ಒಂದು ಸಂದೇಶವನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಬಳಕೆಯಾಗಿರುವಂಥ ಒರಿಜಿನಲ್ ಗ್ರೀಕ್ ವರ್ಡ್ ಆ ಒಂದು ಅರ್ಥವನ್ನು ವಿವರಿಸುವಂಥದ್ದು. ವಿವಾಹವು ಮಾನ್ಯವುಳ್ಳದ್ದು, ಪರಿಶುದ್ಧವಾಗಿರಬೇಕು, ಗಂಡ ಹೆಂಡಿರ ಸಂಬಂಧ ನಿಷ್ಕಳಂಕವಾಗಿರಬೇಕೆಂಬುದಾಗಿ ಹೇಳುವಂಥದ್ದು ಮಾತ್ರವಲ್ಲ, ಅಲ್ಲಿ ಒಂದು ಖಡಕ್ಕಾಗಿರುವಂಥ ಎಚ್ಚರಿಕೆ ಕೂಡ ಇದೆ. ವ್ಯಭಿಚಾರ ಮಾಡುವಂಥದ್ದನ್ನು ದೇವರು ನ್ಯಾಯ ತೀರಿಸ್ತಾನೆ ಎಂಬುದಾಗಿ. ನಾವೊಂದು ಕೀರ್ತನೆಯನ್ನು ಹಾಡಿದೆವು, ನಾಶವಾಗುವುದೇಕೋ. ಆ ಕೀರ್ತನೆಯನ್ನು ಸೆಲೆಕ್ಟ್ ಮಾಡುವಾಗ ಒಬ್ಬರೊಂದು ಅಭಿಪ್ರಾಯವನ್ನು ಹೇಳ್ತಾರೆ, ಮದುವೆಯ ಆರಾಧನೆಯಲ್ಲಿ ಸಂಗೀತ ಎಂಬುದಾಗಿ. ಆ ಸಂಗೀತದ ಸಾಲುಗಳು ಅಲ್ಲಿ ಒಂದು ರೀತಿ ಎಚ್ಚರಿಕೆಯಲ್ಲಿರುವಂಥ ಸಾಲುಗಳು. ನಾಶವಾಗುವುದೇಕೆ ನೀನು ಎನ್ನುವಂಥದ್ದು ಆ ಒಂದು ಪ್ರಶ್ನೆ. ಅಂದರೆ ನಿನ್ನ ಜೀವನ, ಧರ್ಮ, ದಾಂಪತ್ಯ ಜೀವನ ಎನ್ನುವಂಥದ್ದು ಅದು ನಾಶವಾಗಿ ಹೋಗುವುದಕ್ಕಾಗಿರುವಂಥದ್ದಲ್ಲ ಎನ್ನುವಂಥದ್ದು. ಆದ್ದರಿಂದಲೇ ವಿವಾಹ ಅಂತ ಹೇಳುವಂಥದ್ದೊಂದು ಒಡಂಬಡಿಕೆ, ಅದನ್ನು ಆಲಯದಲ್ಲಿ, ಪವಿತ್ರ ಆಲಯದಲ್ಲಿ, ದೈವ ಸಾನ್ನಿಧ್ಯ ಪ್ರಸನ್ನತೆ ಇರುವಂಥ ದೇವರ ಆಲಯದಲ್ಲಿ, ಭಕ್ತ ಸಭೆಯ ಮುಂದೆ ದೇವರೊಂದಿಗೆ ಗಂಡು ಹೆಣ್ಣು ಮಾಡಿಕೊಳ್ಳುವಂಥ ಒಡಂಬಡಿಕೆ ಅದು ವಿವಾಹ. ವಿವಾಹದ ಡಿಸೈನರ್ ಆಫ್ ಮ್ಯಾರೇಜ್, ಹಳೆಯ ಒಡಂಬಡಿಕೆಯ ನಮ್ಮೆಲ್ಲರಿಗೆ ಚಿರಪರಿಚಿತವಾಗಿರುವಂಥ ಅನೇಕ ಮದುವೆಯ ಆರಾಧನೆಗಳಲ್ಲಿ ಬಳಕೆಯಾದಂಥ ಸೃಷ್ಟಿಕತನದ ಆರಂಭದ ವಿವರಣೆ ಇದೆ. ಅಲ್ಲಿ ಇರುವಂಥದ್ದು ಗಾಡ್ ಈಸ್ ದ ಡಿಸೈನರ್ ಆಫ್ ಮ್ಯಾರೇಜ್. ದೇವರು ಮದುವೆಯನ್ನು ಡಿಸೈನ್ ಮಾಡಿದಾತನು, ರೂಪಿಸಿದಾತನು. ಆ ಯೋಜನೆ ಅದು ದೇವರ ಯೋಜನೆ ಎನ್ನುವಂಥದ್ದು ಸ್ಪಷ್ಟವಾಗಿದೆ. ಅಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ತಾನೆ. ಆದಾಮ ಗ್ರೌಂಡ್ ಮಣ್ಣಿನಿಂದ ಉಂಟು ಮಾಡಿ, ಆ ಬಳಿಕ ಅವನ ಪಕ್ಕೆಲುಬಿನಿಂದ ಸ್ತ್ರೀಯನ್ನು ಉಂಟು ಮಾಡುವಂಥದ್ದು. ಅಲ್ಲಿ ಅ ಹೆಲ್ಪರ್ ಸೂಟಬಲ್ ಫಾರ್ ಹಿಮ್, ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಹೆಲ್ಪರ್, ಸಹಾಯ. ಈ ಪದವನ್ನು ನೋಡುವಾಗ ಕೆಲವೊಮ್ಮೆ ಕೆಲವರು ಅಥವಾ ಪುರುಷ ಸಿಂಹಗಳು ಪ್ರಶ್ನೆ ಮಾಡ್ಬೋದು, ಬೈಬಲ್ನಲ್ಲೇ ಉಂಟಲ್ಲ ಹೆಲ್ಪರ್ ಆಗಿ ನನ್ನ ಹೆಂಡತಿಯನ್ನು ಕೊಟ್ಟಿರುವಂಥದ್ದು, ಆದ್ದರಿಂದ ಅವಳು ನನಗೆ ಹೆಲ್ಪರ್ ಆಗಿ ನಾನು ಹೇಳಿದಾಗಿ ಕೇಳಿಕೊಂಡು ನಾನು ಏನನ್ನು ಹೇಳ್ತೇನೆ ಆ ಗೆರೆಯನ್ನು ದಾಟದೆ ಇರಬೇಕೆಂಬುದಾಗಿ ಹೇಳುವಂಥ ಆಲೋಚನೆ. ಅನೇಕ ವೇಳೆಗಳಲ್ಲಿ ಈ ಹೆಲ್ಪರ್ ಎನ್ನುವಂಥ ಪದವನ್ನು ನಾವು ನೆನೆಸುವಂಥದ್ದು ಹೋಟೆಲ್ನಲ್ಲಿ ಕೆಲಸ ಮಾಡುವಾಗ ಹೆಲ್ಪರ್ ಎನ್ನುವಂಥ ಪದವನ್ನು ಬಳಸ್ತಾರೆ. ಈ ಮೇಸ್ತ್ರಿ ಕೆಲಸ, ಗಾರೆ ಕೆಲಸ ಮಾಡುವಾಗ ಮೇಯ್ನ್ ಮೇಸ್ತ್ರಿ ಇರ್ತಾರೆ, ಅವರಿಗೊಬ್ಬ ಹೆಲ್ಪರ್ ಇರ್ತಾರೆ. ಅವರ ಕೆಲಸ ಮೇಸ್ತ್ರಿಗೆ ಎಲ್ಲವನ್ನ ತಂದು ಕೊಡುವಂಥದ್ದು. ಕೆಲವರು, ನಾನು ಅನೇಕ ಮಂದಿ ನನಗೆ ಗಾರೆ ಮಾಡೋದು ನೋಡುವಾಗ ನೋಡಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗಿರುವಂಥದ್ದು, ಅದು ಖುಷಿ ಆಗ್ತದೆ ನೋಡಲಿಕ್ಕೆ. ಸೊ ನಾನು ಅನೇಕ ಮೇಸ್ತ್ರಿಗಳನ್ನು ನೋಡಿದ್ದೇನೆ. ಕೆಲವು ಮೇಸ್ತ್ರಿಗಳು ಅವರು ಎಲ್ಲಿವರೆಗೆ ಅಂದರೆ ಸಿಮೆಂಟ್ ಮತ್ತು ಹೊಯ್ಗೆಯನ್ನು ಮಿಕ್ಸ್ ಮಾಡುವುದನ್ನು ಕೂಡ ನೋಡಿದ್ದೇನೆ. ನಾನೊಂದು ಆಲಯದಲ್ಲಿ ಇದ್ದಂಥ ಸಮಯದಲ್ಲಿ ಅಲ್ಲಿ ಕೆಲಸ ಮಾಡ್ತಾ, ಇವತ್ತು ಹೆಸರು ನೆನಪಿದೆ ನನಗೆ, ಚಂದ್ರ. ಅವರು ಹೆಲ್ಪರ್ನ ಹಾಗೆ ಬಂದು ಮಾಡ್ತಾರೆ. ಇನ್ನು ಕೆಲವರು ಮೇಸ್ತ್ರಿಗಳಿರ್ತಾರೆ, ಅವರು ಬಂದು ನೇರ ನಿಂತಿರುವಂಥದ್ದು ಮಾತ್ರ, ಎಲ್ಲವೂ ಕೂಡ ಹೆಲ್ಪರ್ ತಂದು ಕೊಡಬೇಕು ಅವರಿಗೆ. ಕೊಟ್ಟ ನಂತರ ಆ ಗಾರೆ ಆದರೆ ಗಾರೆ, ಕಲ್ಲು ಕಟ್ಟುವುದಾದರೆ ಕಲ್ಲು ಕಟ್ಟುವಂಥ ಕೆಲಸವನ್ನು ಅವರು ಮಾಡುವಂಥದ್ದು. ಅನೇಕ ವೇಳೆಗಳಲ್ಲಿ ಈ ಹೆಲ್ಪರ್ ಎನ್ನುವಂಥ ಪದವನ್ನು ಆ ರೀತಿಯಲ್ಲಿ ತಪ್ಪಾಗಿ ಬಿಂಬಿಸುವಂಥದ್ದಿದೆ. ಆದರೆ ಈ ಸೂಟಬಲ್ ಹೆಲ್ಪರ್ ಎನ್ನುವಂಥದ್ದಕ್ಕೆ ಇಬ್ರಿಯ ಭಾಷೆಯಲ್ಲಿ ಅಥವಾ ಮೂಲ ಭಾಷೆಯಲ್ಲಿ ಆಳವಾದ ಅರ್ಥ ಇದೆ. ಅಲ್ಲಿ ಡಿಸ್ಟ್ರೆಸ್ನ ಸನ್ನಿವೇಶಗಳಲ್ಲಿ, ಜೀವನದಲ್ಲಿ ಹತಾಶೆಯ ಸನ್ನಿವೇಶಗಳು ಬರುವಾಗ ದೇವರ ಸಹಾಯವನ್ನು ಬಯಸುವಂಥ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಗೆ ಬಳಕೆಯಾಗಿರುವಂಥ ಪದ ಅದು ಹೆಲ್ಪರ್ ಎನ್ನುವಂಥದ್ದು. ಅಂದರೆ ಪುರುಷನಿಗೆ ಸ್ತ್ರೀಯ ಸಹಾಯ, ಸ್ತ್ರೀಯಿಂದ ಆದರಣೆ, ಅದರ ಅವಶ್ಯಕತೆ ಇದೆ ಎನ್ನುವಂಥದ್ದು ಸೃಷ್ಟಿಕತನದ ಆರಂಭದಲ್ಲಿಯೇ ದೇವರ ಯೋಜನೆ ಅಲ್ಲಿ ಇದೆ, ಅದು ಸ್ಪಷ್ಟವಾಗಿದೆ. ಅಂದರೆ ಜೀವನದಲ್ಲಿ ಹತಾಶೆಯ ಪರಿಸ್ಥಿತಿಗಳು ಉಂಟಾಗ್ತದೆ. ಸಂಗೀತವನ್ನು ಹಾಡಿದೆವು, ತುಳು ಸಂಗೀತ, ಸಂತೋಷ ಸುಖ ನಿಜ ಸಮಾಧಾನ. ಕೊನೆಯ ಚರಣದಲ್ಲಿ ಪರಿಸ್ಥಿತಿಗಳು ವಿಭಿನ್ನವಾಗಿರಬಹುದು. ಅಂಥ ಪರಿಸ್ಥಿತಿಯಲ್ಲಿ ಸ್ತ್ರೀಯ ಸಾಮೀಪ್ಯತೆ, ಸ್ತ್ರೀಯ ಧೈರ್ಯ ತುಂಬುವಿಕೆ ಅದು ಪುರುಷನನ್ನು ಬಲಪಡಿಸ್ತದೆ. ಅದಕ್ಕಾಗಿ ಆ ಅರ್ಥದಲ್ಲಿ ಹೆಲ್ಪರ್ ಎನ್ನುವಂಥದ್ದು ಬಳಕೆಯಾಗಿದೆ. ಇನ್ನು ಹಳೆ ಒಡಂಬಡಿಕೆ ಪರಿಚಯವನ್ನು ನಾವು ಸೂಕ್ಷ್ಮವಾಗಿ ಗಮನಿಸುವಾಗ ಅಲ್ಲಿ 2ನೇ ಅಧ್ಯಾಯದ 18ನೆಯ ಮಾತು, ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನುಂಟು ಮಾಡುವೆನು ಅಂದನು. ವೆರಿ ನೆಕ್ಸ್ಟ್ ವರ್ಸ್ ನೋಡಿ, ಆಗ ಆತನು ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಈ ಮನುಷ್ಯನು ಏನೇನು ಹೆಸರಿಡ್ತಾ ನೋಡೋಣ, ಇದು ಬಂದಿದೆ. ಆಮೇಲೆ
1ನೇ ವಚನದಲ್ಲಿ ದೇವರು ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದು ಸ್ತ್ರೀಯನ್ನಾಗಿ ಮಾಡ್ತಾನೆ. ಪ್ರಶ್ನೆ ಬರ್ಬೋದು ನಮಗೆ ಅನೇಕ ವೇಳೆಗಳು. ದೇವರು ಆರಂಭದಲ್ಲಿ ಯೋಚನೆ ಮಾಡ್ತಾನೆ, ಸಹಕಾರಿಯನ್ನು ಉಂಟು ಮಾಡುವೆನು. ನೇರವಾಗಿ ಗಾಢ ನಿದ್ರೆಯನ್ನು ಬರೆಸುವ ಮೊದಲು ಅದರ ಮಧ್ಯದಲ್ಲಿ ಒಂದು ಆದಾಮನಿಗೊಂದು ಟಾಸ್ಕ್ ಕೊಡಲ್ಪಟ್ಟಿತ್ತು, ಹೆಸರುಗಳಿಡುವಂಥದ್ದು. ದೇವರು ಸೃಷ್ಟಿ ಮಾಡಿದಂಥ ಪ್ರಾಣಿಗಳಿಗೆ ಹೆಸರಿಡುವಂಥ ಕೆಲಸ ಕೊಡಲ್ಪಟ್ಟಿತ್ತು. ಇದರ ಮಧ್ಯದಲ್ಲಿ ಯಾಕೆ ಸೇರಿಸಲ್ಪಟ್ಟಿತ್ತು? ದೇವರು ಯೋಚನೆ ಮಾಡುವಂಥ ಸಹಕಾರಿಯನ್ನು ಕೊಡ್ತೇನೆ, ಆ ಬಳಿಕ ಒಂದು ಟಾಸ್ಕ್ ಬರುತ್ತದೆ, ನಂತರ ಗಾಢ ನಿದ್ರೆಯನ್ನು ಬರಮಾಡುವಂಥದ್ದು. ಕೆಲವರು ಹೇಳ್ತಾರೆ ಇದು ಅಲ್ಲಿ ಸಂಬಂಧಪಡುವುದಿಲ್ಲ ಎನ್ನುವಂಥ ಅಭಿಪ್ರಾಯ. ಆದರೆ ಭಕ್ತರು ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ, ಅಲ್ಲಿ ದೇವರು ಎಲ್ಲವನ್ನ ತಿಳಿದುಕೊಂಡೇ ಆ ಟಾಸ್ಕನ್ನು ಕೊಡ್ತಾರೆ ಆದಾಮನಿಗೆ. ಆ ಎಕ್ಸಸೈಸನ್ನು ಮಾಡುವ ಮುಖಾಂತರವಾಗಿ ಆದಾಮನಿಗೆ ಫೀಲ್ ಆಗಬೇಕು ಅಂತ ಒಂದು ವಾತಾವರಣವನ್ನು ದೇವರು ಅಲ್ಲಿ ಸೃಷ್ಟಿ ಮಾಡಿದ್ದಾನೆ. ಅದನ್ನು ಆದಿಕಾಂಡ 2ನೇ ಅಧ್ಯಾಯ 18, 19, 20 ಆ ವಾಕ್ಯ ಭಾಗಗಳು ತಿಳಿಸುವಂಥದ್ದು. ಹೇಗೆ ಕೇಳಿದರೆ, ಆದಾಮ ದೇವರು ಸೃಷ್ಟಿ ಮಾಡಿದಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹೆಸರನ್ನು ಕೊಡ್ತಾನೆ. ನೋಡುವಾಗ ಆ ಗಂಡು ಹೆಣ್ಣೆಲ್ಲವನ್ನು ಒಬ್ಸರ್ವ್ ಮಾಡ್ತಾನೆ. ಎಲ್ಲವನ್ನು ಹೆಸರಿಟ್ಟ ಬಳಿಕ ಒಂದು ಪ್ರಶ್ನೆ, ಒಬ್ಬರು ಬಹಳ ಸುಂದರವಾಗಿ ಹೇಳ್ತಾರೆ, ಆದಾಮನಿಗೆ ಒಂದು ಪ್ರಶ್ನೆ ಬರ್ತದೆ, ವೇರ್ ಇಸ್ ಮೈನ್, ನನ್ನ ಸಂಗಾತಿಯಲ್ಲಿ. ಆ ಒಂದು ವಾತಾವರಣವನ್ನು ದೇವರು ಅಲ್ಲಿ ಬರಮಾಡ್ತಾನೆ. ಆ ಒಂದು ಇಲ್ಲ ಎನ್ನುವಂಥ, ನಮ್ಮ ಜೀವನದಲ್ಲಿ ಅನೇಕ ವೇಳೆಗಳಲ್ಲಿ ಒಂದು ವಸ್ತು ಅಥವಾ ವ್ಯಕ್ತಿಯ ಮೌಲ್ಯ ನಾವು ತಿಳ್ಕೊಳ್ಳುವಂಥದ್ದು ಯಾವಾಗ, ಅಥವಾ ನಮ್ಮ ಅರಿವಿಗೆ ಬರುವಂಥದ್ದು ಯಾವಾಗ, ಆ ವ್ಯಕ್ತಿ ಅಥವಾ ವಸ್ತು ಇಲ್ಲದೆ ಹೋಗುವಾಗ, ಆ ಎಂಟಿನೆಸ್, ಆ ಲೋನ್ಲಿನೆಸ್. ಆಗ ನಮಗೆ ನಾವು ಕಳೆದುಕೊಂಡಂಥ ವ್ಯಕ್ತಿ ಅಥವಾ ವಸ್ತು ಅದರ ವ್ಯಾಲ್ಯೂ ನಮಗೆ ಗೊತ್ತಾಗುವಂಥದ್ದು. ಅದನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಪಟ್ಟಂಥ ಪರಿಶ್ರಮ, ಅದನ್ನು ಹೊಂದಿಕೊಂಡ ಬಳಿಕ ನಾವು ಹೊಂದಿದಂಥ ಸಂತೋಷ, ಇದೆಲ್ಲವೂ ಕೂಡ ನಮಗೆ ಅದರ ಅರ್ಥವಾಗುವಂಥದ್ದು, ಅದರ ಗಂಭೀರತೆ, ಸೀರಿಯಸ್ನೆಸ್ ಅರ್ಥ ಆಗುವಂಥದ್ದು ಕಳೆದು ಹೋದ ಬಳಿಕ ಅಥವಾ ಇಲ್ಲವಾಗಿರುವಾಗ. ಇಲ್ಲಿ ಆದಾಮ ಅಂಥ ಒಂದು ವಾತಾವರಣಕ್ಕೆ ಬಂದ ಬಳಿಕ, ಅದನ್ನು ಫೀಲ್ ಮಾಡಿಕೊಂಡ ಬಳಿಕ ದೇವರು ಅವನಿಗೆ ಅವನ ಪಕ್ಕೆಯ ಎಲುಬಿನಿಂದ ಸ್ತ್ರೀಯನ್ನು ಉಂಟು ಮಾಡಿ ಗಾಢನಿದ್ರೆಯಿಂದ ಎದ್ದ ಬಳಿಕ, ಕನ್ನಡ ಟ್ರಾನ್ಸ್ಲೇಷನ್ ಈಗ ಸರಿ, ನೌ ಇಟ್ಸ್ ಓಕೆ, ನೌ ಇಟ್ಸ್ ಆಲ್ ರೈಟ್ ಎನ್ನುವಂಥ ಅರ್ಥ ಇದೆ ಅಲ್ಲಿ. ಈಗ ಸರಿ ಅಂತ ಹೇಳಿ ನರನಿಂದ ಬಂದವಳು ನಾರಿ ಎನ್ನುವಂಥ ಅರ್ಥ ವಿವರಣೆಯನ್ನು ಅಲ್ಲಿ ವಿವರಿಸುವಂಥದ್ದು. ದೇವರು ಮದುವೆಯ ಡಿಸೈನರ್ ಎನ್ನುವಂಥದ್ದನ್ನು ಎಷ್ಟು ಸುಂದರವಾಗಿ ಆ ವಿವರಣೆ ಅಲ್ಲಿರುವಂಥದ್ದು. ಇನ್ನು ದೇವರು ಪುರುಷನನ್ನು ಮಣ್ಣಿನಿಂದ ಸೃಷ್ಟಿ ಮಾಡ್ತಾನೆ. ಸ್ತ್ರೀಯನ್ನು ದೇವರಿಗೆ ಮಣ್ಣಿನಿಂದ ಆಗ್ತಾ ಇರಲಿಲ್ವೋ? ಸುಮ್ಮನೆ ಒಂದು ಪ್ರಶ್ನೆ. ಖಂಡಿತವಾಗಿಯೂ ಸಾಧ್ಯ ಇತ್ತು. ಆದರೆ ದೇವರು ಮನುಷ್ಯನನ್ನು ಅದಮ ಟು ಆರಮ್, ಗ್ರೌಂಡ್ನಿಂದ, ಮಣ್ಣಿನಿಂದ ಮನುಷ್ಯನುಂಟು ಮಾಡ್ತಾನೆ. ಸ್ತ್ರೀಯನ್ನು ಪುರುಷನಿಂದ ಉಂಟು ಮಾಡುವಂಥದ್ದು ಇದರ ಹಿಂದಿರುವಂಥ ಆಳವಾಗಿರುವಂಥ ದೇವರ ಯೋಜನೆ, ಗಂಡು ಮತ್ತು ಹೆಣ್ಣಿನ ನಡುವಿನ ಸಂಬಂಧದ ಆಳ, ತೀವ್ರತೆ, ಅದನ್ನಲ್ಲಿ ಸುಂದರವಾಗಿ ಅದನ್ನು ರೂಪಿಸಿರುವಂಥದ್ದು. ಪಕ್ಕೆಯ ಎಲುಬಿನಿಂದ ಪಕ್ಕಕ್ಕೆ ನಿಲ್ಲುವವಳು, ಪಕ್ಕದಲ್ಲಿ ನಿಲ್ಲುವವಳು. ವಿವಾಹದಲ್ಲಿ ದೇವರು ಡಿಸೈನರ್, ಮದುವೆಯ ಡಿಸೈನರ್. ಚೀನಾದ ಮಹಾಗೋಡೆ ಅದ್ಭುತಗಳಲ್ಲಿ ಒಂದು. ಸುಮಾರು 4,000 ಮೈಲು ಉದ್ದ ಇದೆ ಅಂತೆ, 20 ಫೀಟ್ ಎತ್ತರ ಇದೆ ಅಂತೆ, 12ರಿಂದ 40 ಫೀಟ್ ಅಗಲ ಇದೆ ಅಂತೆ ಅಲ್ಲಲ್ಲಿ. ಇಂಥ ಒಂದು ಬಲಿಷ್ಠವಾಗಿದ್ದಂತಹ ಗೋಡೆಯಾಗಿದ್ದರೂ ಕೂಡ ಮಂಗೋಲಿಯನರು ಅಟ್ಯಾಕ್ ಮಾಡ್ತಾರಂತೆ. ಮಂಗೋಲಿಯನರು ಅಟ್ಯಾಕ್ ಮಾಡುವಾಗ ಅಟ್ಯಾಕ್ ಮಾಡಲಿಕ್ಕೆ ಆ ಬಲವಾದ ಗೋಡೆಯನ್ನು ಹತ್ತಿ ಸರ್ಕಸ್ ಮಾಡಲಿಲ್ಲ. ಅವರು ಮಾಡಿದ್ದು ಅಲ್ಲಿದ್ದಂಥ ಕಾವಲುಗಾರರನ್ನೇ ಕೊಂಡುಕೊಂಡ್ರಂತೆ. ದೇ ಪರ್ಚೇಸ್ಡ್, ವಾಚ್ಮನ್ ವೆರ್ ಪರ್ಚೇಸ್ಡ್. ಅವರು ಖರೀದಿಸಲ್ಪಡ್ತಾರೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ಇವತ್ತಿಗೆ ನೇಮಕವಾಗಿರುವಂಥ 127ನೆಯ ಕೀರ್ತನೆ ಬಹಳ ಸುಂದರವಾಗಿರುವಂಥ ಕೀರ್ತನೆ. ಕಟ್ಟುವ ಕಾಯುವ ದೇವರ ಬಗ್ಗೆ ಮಾತಾಡ್ತದೆ. ದೇವರು ಕುಟುಂಬ ವಿವಾಹ ಜೀವನವನ್ನು ಕಟ್ಟುವವನು, ಕಾಯುವವನು ಕೂಡ. ಯೆಹೋವನು ಪಟ್ಟಣವನ್ನು ಕಟ್ಟದಿದ್ದರೆ,
ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಪಡುವಂಥ ಪ್ರಯಾಸ. ಇವತ್ತು ನಾವು ರಕ್ಷಣೆಗಾಗಿ, ಸ್ವಂತ ರಕ್ಷಣೆಗಾಗಿ ಅಥವಾ ನಮ್ಮ ಸಂಪತ್ತಿನ ರಕ್ಷಣೆಗಾಗಿ ಬೇರೆ ಬೇರೆ ರೀತಿಯ ಮಾರ್ಗಗಳನ್ನು ಆಯ್ದುಕೊಳ್ತೇವೆ. ಆದರೆ ಎಷ್ಟೇ ಬಲಿಷ್ಠವಾದಂಥ ರಕ್ಷಣೆ ಇದ್ದರೂ ಕೂಡ ಪ್ರಪಂಚದ ವಿದ್ಯಮಾನಗಳು, ಘಟನೆಗಳು ನಾವು ನೋಡ್ತೇವೆ. ಅದನ್ನು ರಕ್ಷಿಸಿಕೊಳ್ಳಿಕ್ಕೆ, ಕಾಯ್ದುಕೊಳ್ಳಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳು, ಮನುಷ್ಯ ಸೋತಂಥ, ವೈಫಲ್ಯ ಹೊಂದಿದಂಥ ಸ್ಥಿತಿಗತಿಗಳಿವೆ. ಆದರೆ ದೇವರು ಇದೆಲ್ಲವನ್ನು ಮೀರಿ ಕಾರ್ಯ ಮಾಡುವಂಥ ದೇವರು ಎನ್ನುವಂಥದ್ದನ್ನು 127ನೇ ಕೀರ್ತನೆ. ಯೆಹೂದ್ಯರು ಈ ಕೀರ್ತನೆಯನ್ನು ಸ್ತೋತ್ರ ಪಠಣವಾಗಿ, ಅದರಲ್ಲೂ ಮಕ್ಕಳು ಜನನವಾಗುವಾಗ ಸ್ತೋತ್ರ ಪಠಣವಾಗಿ ಈ ಕೀರ್ತನೆಯನ್ನು ಹಾಡ್ತಾ ಇದ್ದರಂತೆ. ಈ ಕೀರ್ತನೆಯ ಸಂದೇಶ, ಬಹಳ ಮುಖ್ಯವಾಗಿರುವಂಥ ಸಂದೇಶ ಇರುವಂಥದ್ದು, ದೇವರನ್ನು ಸರಿಯಾದ ಸ್ಥಾನದಲ್ಲಿ ಇಡು, ಆಗ ದೇವರ ಆಶೀರ್ವಾದದಲ್ಲಿ ವಿಶ್ರಮಿಸುವಿ. ಯು ಕ್ಯಾನ್ ರೆಸ್ಟ್ ಇನ್ ಗಾಡ್ಸ್ ಬ್ಲೆಸ್ಸಿಂಗ್. ಯು ಕ್ಯಾನ್ ರೆಸ್ಟ್ ಇನ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ದೇವರನ್ನು ಸರಿಯಾದ ಸ್ಥಾನದಲ್ಲಿ ಇಡು, ಆಗ ನೀನು ದೇವರ ಆಶೀರ್ವಾದದಲ್ಲಿ ನೆಲೆಯಾಗಿರ್ತಿ, ವಿಶ್ರಮಿಸ್ತಿ ಎನ್ನುವಂಥ ಸಂದೇಶ. ದಂಪತಿಗಳು ಅಥವಾ ದಾಂಪತ್ಯ ಜೀವನದಲ್ಲಿ ದೇವರನ್ನು ಸರಿಯಾದ ಸ್ಥಾನದಲ್ಲಿ ಇಡಬೇಕು. ದೇವರನ್ನು ಸರಿಯಾದ ಸ್ಥಾನದಲ್ಲಿ ಇಡಬೇಕು. ಆದಾಮ್ ಹವ್ವ ದೇವರೊಂದಿಗೆ ಸರಿಯಾಗಿ ಸಂಬಂಧದಲ್ಲಿದ್ದಾಗ, ದೇವರೊಂದಿಗೆ ಅನ್ಯೋನ್ಯವಾಗಿದ್ದಾಗ, ದೇವರೊಂದಿಗೆ ವಾಕಿಂಗ್ ಮಾಡ್ತಾ ಇದ್ದರಂತೆ, ದೇವರೊಂದಿಗೆ ಪ್ರೀತಿಯಲ್ಲಿದ್ದರಂತೆ. ಆದರೆ ಯಾವಾಗ ದೇವರಿಂದ ದೂರ ಆದರೋ, ಯಾವ ದಂಪತಿಗಳು ದೇವರಿಗೆ ಸಮೀಪಸ್ಥರಾಗಿರ್ತಾರೋ ಅವರು ಪರಸ್ಪರ ಸಮೀಪಸ್ಥರಾಗಿರ್ತಾರಂತೆ. ದೇವರಿಗೆ ಸಮೀಪಸ್ಥರಾಗಿರುವವರು ಪರಸ್ಪರ ಸಮೀಪಸ್ಥರಾಗಿರ್ತಾರೆ. ಆದರೆ ಆದಾಮ್ ಹವ್ವ ಅವಿಧೇಯತೆಯ ಮುಖಾಂತರವಾಗಿ ತಪ್ಪನ್ನು ಮಾಡಿದಾಗ ಏನಾಗ್ತದೆ? ದೇವರನ್ನು ದೂರ ಇಟ್ಟಾಗ ಪರಸ್ಪರ ದೋಷಾರೋಪಣೆ ಮಾಡ್ತಾರೆ. ದೇವರನ್ನು ದೂರ ಇಡುವಾಗಲೇ, ಅಥವಾ ದೇವರು ನಮ್ಮ ಕುಟುಂಬ ಜೀವನದಿಂದ ದೂರ ಇರುವಾಗ ನಾವು ಪರಸ್ಪರ, ಅಥವಾ ಗಂಡ ಹೆಂಡತಿ ಪರಸ್ಪರ, ದಂಪತಿಗಳು ಪರಸ್ಪರ ದೋಷಾರೋಪಣೆ ಮಾಡಲಿಕ್ಕೆ ಶುರು ಮಾಡುವಂಥದ್ದು, ಆರಂಭಿಸುವಂಥದ್ದು. ಕರ್ತರಲ್ಲಿ ಪ್ರಿಯರೇ, ಪ್ರೀತಿಯ ಈ ವಾಹಿನಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ಕೇಳ್ತಾ ಇರುವಂಥ ನೀವುಗಳು ಕೂಡ ಗಂಡ ಅಥವಾ ಹೆಂಡತಿ ಅಥವಾ ಕುಟುಂಬದ ಭಾಗವಾಗಿದ್ದೀರಿ. ಈಗ ಒಂದು ವೇಳೆ ಬಹುಶಃ ಈ ವಾಕ್ಯ ಸಂದೇಶವನ್ನು ಕೇಳಿದಾಗ, ಅಥವಾ ನಾವು ಹಾಡಿದಂಥ ಸಂಗೀತಗಳು 136ನೇ ತುಳು ಸಂಗೀತವನ್ನು ಕೇಳಿದಾಗ ಬಹುಶಃ ನೀವು ನಿಮ್ಮ ಮದುವೆ ದಿವಸಗಳ ನೆನಪು ಮಾಡಿಕೊಂಡಿರಬಹುದು. ಸುಮ್ಮನೆಯೊಮ್ಮೆ ಹಿಂದಕ್ಕೆ ಹೋಗಿ ಬನ್ನಿರಿ. ಈ ಸಂದು ಹೋದ ದಿವಸಗಳು, ಸಂದು ಹೋದ ವರುಷಗಳು, ಸಂದು ಹೋದ ದಿನಮಾನಗಳು, ಅನುಕೂಲವಾದ ಪ್ರತಿಕೂಲವಾದ ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ಕಟ್ಟುವ, ಕಾಯುವ ದೇವರು ನಿಮ್ಮನ್ನು ನಡೆಸಿದ್ದಾನೆ, ಕಾದಿದ್ದಾನೆ, ಮುನ್ನಡೆಸಿದ್ದಾನೆ, ಬಲಪಡಿಸಿದ್ದಾನೆ, ಆಶೀರ್ವದಿಸಿದ್ದಾನೆ. ಆ ಕೀರ್ತನೆಯಲ್ಲಿ ಹೇಳುವ ಹಾಗೆ ದೇವರ ಆಶೀರ್ವಾದ ನೆಲೆಗೊಂಡಂಥ ಜೀವನವನ್ನು ನಡೆಸಿದ್ದೀರಿ. ಮುಂದೆಯೂ ಕೂಡ ದೇವರು ನಡೆಸುವಿಕೆ. ಅದರಲ್ಲೂ ವಿಶೇಷವಾಗಿ ನಾನು ಮದುವೆಯ ದಾಂಪತ್ಯ ಜೀವನದ ಇನ್ನೊಂದು ಮುಖ, ನಕಾರಾತ್ಮಕವಾದ ಬಗ್ಗೆ ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಮದುವೆ ಅದೊಂದು ಸುಂದರವಾಗಿರುವಂಥ ದೇವರ ಯೋಜನೆ. ದೇವರೊಂದಿಗೆ ಅನ್ಯೋನ್ಯವಾಗಿರುವಂಥ ಒಂದು ಸುಂದರವಾಗಿರುವಂಥ ವ್ಯವಸ್ಥೆ. ಆ ವ್ಯವಸ್ಥೆಯ ಭಾಗವಾಗಿರುವಾಗ ಸುವಾರ್ತೆಯಲ್ಲಿಯೂ ಕೂಡ ಪರಿಸಾಯರು ಮೋಶೆಯ ತ್ಯಾಗಪತ್ರದ ನಿಯಮದೊಂದಿಗೆ ಯೇಸುವಿನ ಬಳಿಗೆ ಬರ್ತಾರೆ, ಯೇಸುವಿಗೆ ಪಾಠ ಕಲಿಸಲಿಕ್ಕೆ ಬರ್ತಾರೆ. ಆಗ ಯೇಸು ಮೋಶೆಯ ನಿಯಮಕ್ಕೂ ಮೊದಲು ದೇವರು ಮಾಡಿದಂಥ ನಿಯಮವನ್ನು ಅವರಿಗೆ ವಿವರಿಸಿ ಅವರಿಗೆ ಪಾಠ ಕಲಿಸ್ತಾನೆ. ಆ ಮುಖಾಂತರವಾಗಿ ಗಾಡ್ಸ್ ಲಾ ಇಸ್ ಅಬೌವ್ ಆಲ್ ಲಾಸ್ ಎನ್ನುವಂಥ ಸಂದೇಶವನ್ನು ನಾವಲ್ಲಿ ನೋಡ್ತೇವೆ. ಆ ಒಂದು ಸಂದೇಶ ಇದೆ ಅಲ್ಲಿ. ದೇವರ ನಿಯಮ, ದೇವರ ಯೋಜನೆ, ಆ ಯೋಜನೆ ಭಾಗವಾಗಿರುವಂಥ ನಮ್ಮ ಕುಟುಂಬ ಜೀವನ, ಆ ಕುಟುಂಬ ಜೀವನದಲ್ಲಿ ದೇವರ ನಡೆಸುವಿಕೆ, ದೇವರ ಪ್ರೀತಿ, ಸಮಸ್ಯೆಗಳಿಲ್ಲ ಅಂತಲ್ಲ. ಯಾಕೆಂದರೆ ಗಂಡು ಮತ್ತು ಹೆಣ್ಣಿನಲ್ಲಿ ಜೈವಿಕವಂತ ರೀತಿಯಲ್ಲಿ, ಭೌತಿಕವಂತ ರೀತಿಯಲ್ಲಿ, ಬೌದ್ಧಿಕವಂತ ರೀತಿಯಲ್ಲಿ ಬೇರೆ ಬೇರೆ ರೀತಿಯಂಥ ವ್ಯತ್ಯಾಸಗಳು, ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದು ಒಂದಾಗಿರುವಂಥ ಸಮಯದಲ್ಲಿ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಜಗಳಗಳು ಇವೆಲ್ಲವುಗಳು ಕೂಡ ಸಾಮಾನ್ಯ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿಯೂ ಕೂಡ ದೇವರು ನಮ್ಮ ಮದುವೆಯ ಡಿಸೈನರ್. ಇದನ್ನು ಆಳವಾಗಿ ತಿರುಗೊಮ್ಮೆ ಕೇವಲ
ವೆಡ್ಡಿಂಗ್ ಆ್ಯನಿವರ್ಸರಿಯ ದಿವಸ ಕೇಕೊಂದನ್ನು ಕಟ್ ಮಾಡಿ ಸಂಭ್ರಮಿಸೋದು ನಾವೆಲ್ಲೂ ಕೂಡ ಮಾಡ್ತೇವೆ, ಅದನ್ನು ಮಾಡಿ ಸಂತೋಷಪಡಿ. ಆದರೆ ಆ ಒಂದು ದಿವಸಕ್ಕೆ ಫೋಟೋಗ್ರಫಿಯ ಮುಂದೆಯೋ ಕ್ಯಾಮ್ರಾದ ಮುಂದೆಯೋ ನಗುವಂಥದ್ದು ಅದೆಲ್ಲ ಮುಖ್ಯ. ನಾನು ನನ್ನ ಪತಿಯೊಂದಿಗೆ, ನಾನು ನನ್ನ ಪತ್ನಿಯೊಂದಿಗೆ ಹೇಗಿದ್ದೇನೆ, ನನ್ನ ಸಂಬಂಧ ಹೇಗಿದೆ, ಇದನ್ನು ಪ್ರಶ್ನೆ ಮಾಡಿಕೊಳ್ಳುವಂಥ ದಿವಸ ಇವತ್ತಿನ ಸಂದೇಶ ಪ್ರಸ್ತಾಪ ಇರುವಂಥದ್ದು ಆ ಒಡಂಬಡಿಕೆ, ದೇವರೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆಯನ್ನು ಸಂಭ್ರಮಿಸುವಂಥ ದಿವಸ, ಆ ಒಡಂಬಡಿಕೆಯನ್ನು ಸಂಭ್ರಮಿಸುವಂಥ ದಿವಸ. ಆದ್ದರಿಂದ ನಮ್ಮೆಲ್ಲರ ವಿವಾಹ ಜೀವನದ ಹಿಂದಿನ ದಿವಸಗಳನ್ನು ಸ್ಮರಿಸಿಕೊಳ್ಳೋಣ. ಪರಸ್ಪರ ಬೆಂಬಲಿಸಿದ, ಪ್ರೋತ್ಸಾಹಿಸಿದ, ಸಂತೋಷಪಟ್ಟಂಥ ಆ ಗಳಿಗೆಗಳು ಮತ್ತೆ ಬರಲಿ. ಒಂದು ವೇಳೆ ಕಳಕೊಂಡಿದ್ದಲ್ಲಿ ಸಂತೋಷಪಡುವಂಥ, ಸಂತಸದ ನಿಮ್ಮ ಮಕ್ಕಳಿಗೂ ನಿಮ್ಮ ನೆರೆಯವರಿಗೂ ಇತರರಿಗೂ ಮಾದರಿಯಾಗಿರುವಂಥ ಆದರ್ಶ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರುವುದಾದರೆ ಮುಂದುವರಿಸಿರಿ, ದೇವರು ಆಶೀರ್ವದಿಸಲಿ. ಒಂದು ವೇಳೆ ಕೊರತೆಗಳಿರುವುದಾದರೆ ದೇವರು ಆದಾಮನಿಗೆ ತನಗೆ ಬೇಕಾದಿಲ್ಲ ಎನ್ನುವಂಥ ಸನ್ನಿವೇಶಕ್ಕೆ ನಡೆಸಿ ಮತ್ತೆ ಆದಾಮನನ್ನು ಹವ್ವಳನ್ನು ಒದಗಿಸ್ತಾನೆ. ನಮ್ಮ ಜೀವನದಲ್ಲಿ ದೇವರು ಒದಗಿಸಿರುವಂಥ ನನ್ನ ಬಾಳ ಸಂಗಾತಿ, ಗಂಡ ಅಥವಾ ಹೆಂಡತಿ, ಅವರಿಗೋಸ್ಕರವಾಗಿ ಸುಮ್ಮನೆ ನಾನು ಕೇಳುವಂಥದ್ದು, ಯಾರಿಗೂ ಹೇಳೋದು ಬೇಡ. ನೀವು ನಾನು ನನಗೆ ದೇವರು ಒದಗಿಸಿದಂಥ ಪತಿಗಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇಲ್ಲಿ ಮುಟ್ಟಿ ಎಷ್ಟು ಮಂದಿ ಹೇಳ್ತೀರಿ? ನಾನು ನನ್ನ ಪತ್ನಿಗಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಗೇನ್ ಎಷ್ಟು ಮಂದಿ ಹೇಳ್ತೀರಿ? ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡು ಒಂದು ವೇಳೆ ಸ್ತೋತ್ರ ಹೇಳ್ತೇನೆ ಎಂಬುದಾಗಿ ಹೇಳಿದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ನಿಮಗೆ ಅಸಾಧ್ಯ ಎನ್ನುವಂಥ ಸನ್ನಿವೇಶ ಇರುವುದಾದರೆ ದೇವರ ಬಲದೊಂದಿಗೆ, ದೇವರ ನಡೆಸುವಿಕೆಯೊಂದಿಗೆ ಬದಲಾವಣೆಗಳು, ಪರಿವರ್ತನೆಗಳಾಗುವಲ್ಲಿ ಆಗಲಿ. ಆ ಮುಖಾಂತರವಾಗಿ ಕ್ರೈಸ್ತ ಕುಟುಂಬ ಜೀವನ ಗಾಡ್ ಸೆಂಟರ್ಡ್, ದೇವರಿಗೆ ಸ್ಥಾನವನ್ನು ನೀಡಿದಂಥ ದಾಂಪತ್ಯ ಜೀವನವನ್ನು ನಡೆಸುವಾಗ ಎಂಥ ಸ್ಥಿತಿಗತಿಗಳು ಬಂದರೂ ಕೂಡ ನಾಶವಾಗಿ ಹೋಗುವುದಕ್ಕೆ ಅಲ್ಲ, ಬದಲಾಗಿ ಇತರರಿಗೆ ಮಾದರಿಯಾಗುವಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ದೇವರ ಕೃಪೆ ನಮ್ಮೊಂದಿಗಿರಲಿ. ಸಂಗೀತಗಾರ ಬಹಳ ಸುಂದರವಾಗಿ ಹಾಡ್ತಾನೆ, ಅದರೊಂದಿಗೆ ನಾವು ಮುಗಿಸ್ತಾ ಇದ್ದೇವೆ. ಗಂಡ ಮತ್ತು ಹೆಂಡತಿ ತಮ್ಮ ಭಾರವನ್ನು ಎಲ್ಲಿ ಹಾಕಬೇಕಂತೆ ಸಂಗೀತಗಾರ ಹೇಳ್ತಾನೆ. ಬಹಳ ಸುಂದರವಾಗಿ ಹೇಳುವಂಥದ್ದು, ದೇವರು ಹೇಳುವಂಥದ್ದು, ಹೀಗೆನ್ನ ಬೆನ್ನು ಹತ್ತ ಬಾ ಎಂದೆಚ್ಚರಿಸಿ ಕರೆದ. ನಾನು ವೈಯಕ್ತಿಕವಾಗಿ ನನಗೆ ಆ ಸಾಲುಗಳು ತುಂಬ ಇಷ್ಟ. ಹೀಗೆನ್ನ ಕೇಳೆಮ್ಮ ಗುರು ಯೇಸುವು, ನಾವು ಅದನ್ನು ಸಂಗೀತವನ್ನು ಈ ಸಂದೇಶದ ಬಳಿಕ ಹಾಡ್ತೇವೆ. ಕೇಳೆಮ್ಮ ಗುರು ಯೇಸು ಒಬ್ಬೊಬ್ಬ ಭಕ್ತನನ್ನು ಬಹಳ ಸುಂದರವಾಗಿರುವಂಥ ಸಾಲು, ಹೀಗೆನ್ನ ಬೆನ್ನು ಹತ್ತ ಬಾ. ಎಲ್ಲ ತಂದೆಗಳಿಗೆ ಮತ್ತು ತಾಯಿಯರಿಗೆ ನಮ್ಮ ಮಕ್ಕಳು ಹೇಳ್ತಾರೆ, ಉಪ್ಪು ಮೂಟೆ ಮಾಡಿ ಅಂತ ಹೇಳ್ತಾರೆ. ನಮ್ಮ ಹೆಗಲ ಮೇಲೆ ಮಕ್ಕಳು ಕುಳಿತುಕೊಂಡಾಗ ನಾವು ಸಂತೋಷ ಪಡ್ತೇವೆ, ತಂದೆಯಾಗಿ ತಾಯಿಯಾಗಿ. ಅದಕ್ಕಿಂತ ಹೆಚ್ಚು ಆ ಮಕ್ಕಳು ಒಂದು ರೀತಿಯಲ್ಲಿ ಪ್ರಪಂಚವನ್ನೇ ಗೆದ್ದ ಸಂಭ್ರಮ ಮಕ್ಕಳದು. ತಂದೆ ಅಥವಾ ತಾಯಿಯ ಶೋಲ್ಡರ್ ಅದು ಮಕ್ಕಳಿಗೆ ಸಂತೋಷವನ್ನು, ಸುರಕ್ಷೆಯನ್ನು, ದೇ ಎಂಜಾಯ್ ಲೈಕ್ ಎನಿಥಿಂಗ್. ಅಷ್ಟು ಸುಂದರವಾಗಿ ಎಲ್ಲವನ್ನು ನೋಡಿಕೊಂಡು, ಅಂದರೆ ನಾನು ಎತ್ತರದಲ್ಲಿದ್ದೇನೆ. ಪ್ರಿಯ ದಂಪತಿಗಳೇ, ನಾವು ನಮ್ಮ ಭಾರವನ್ನು ಹೀಗೆನ್ನ ಬೆನ್ನು ಹತ್ತ ಬಾ ಎಂದು ಕರೆಯುವಂಥ ನನ್ನ ಸ್ವಾಮಿ, ಕುಟುಂಬ ಜೀವನ ಅಸ್ಥಿವಾರವಾಗಿರುವಂಥ ಸ್ವಾಮಿ ಯೇಸುವಿನ ಆ ಬೆನ್ನು, ನನ್ನ ತಂದೆಯ ಬೆನ್ನಿಗೆ ಆ ಭಾರವನ್ನು ಹಾಕಿ ಮುಂದೆ ಸಾಗುವ ನಮ್ಮ ದಾಂಪತ್ಯ ಜೀವನ ಮಾನ್ಯವುಳ್ಳದೆಂಬುದಾಗಿ ಎಣಿಸುವ ಪ್ರೆಷಿಯಸ್ ಇಟ್ ಈಸ್. ದೇವರು ನಮ್ಮೆಲ್ಲರ ದಾಂಪತ್ಯ ಜೀವಿತವನ್ನು ಹರಸಿ ಆಶೀರ್ವದಿಸಿ ತನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕುಟುಂಬದ ಅಸ್ಥಿವಾರವಾಗಿರುವ ಯೇಸುವಿನಲ್ಲಿ ತಂದೆಯಾಗಿರುವ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ದೇವರೇ, ವಿವಾಹ ಜೀವನ, ದಾಂಪತ್ಯ ಧರ್ಮ ಅದು ನಿನ್ನ ನೀತಿ, ನಿನ್ನ ನಿಯಮ. ಈ ನಿಯಮದ ಭಾಗವಾಗಿರುವಂಥ, ದಾಂಪತ್ಯ ಧರ್ಮದ ಭಾಗವಾಗಿರುವಂಥ ನಮ್ಮೆಲ್ಲರ ಕುಟುಂಬ ಜೀವಿತಗಳನ್ನು ಆಶೀರ್ವದಿಸು. ಕೊರತೆಗಳು, ಬಲಹೀನತೆಗಳ ಮಧ್ಯದಲ್ಲಿಯೂ ನನಗೆ ಸಾಕ್ಷಿ ಕೊಡುವ ಜೀವನವನ್ನು ನಡೆಸುವುದಕ್ಕೆ ನಿನ್ನ ವಾಕ್ಯವು ನಮ್ಮನ್ನು ಬಲಪಡಿಸಲಿ. ನೀನು ಮದುವೆಯನ್ನು ರೂಪಿಸಿದಾತನು, ಅದು ನಿನ್ನ ಯೋಚನೆ, ನಿನ್ನ ಯೋಜನೆ ಎನ್ನುವಂಥದ್ದನ್ನು ನಾವುಗಳು ಪರಸ್ಪರ ತಿಳುಕೊಂಡವರಾಗಿ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕಾದನ್ನು ತಿದ್ದಿಕೊಂಡು
ನಮ್ಮನ್ನು ಮುಖ್ಯವಾಗಿ ಪ್ರೀತಿಸುವಂಥ, ಪರಸ್ಪರ ಪ್ರೀತಿಸಿ ಕ್ಷಮಿಸಿ ಮುಂದೆ ಸಾಗುವಂಥ ದಾಂಪತ್ಯ ಧರ್ಮವನ್ನು ನೆರವೇರಿಸುವಲ್ಲಿ ಪ್ರತಿಯೊಬ್ಬರನ್ನ, ಪ್ರತಿ ಕುಟುಂಬಗಳನ್ನು ನೀನು ಆಶೀರ್ವದಿಸು. ಮುಖ್ಯವಾಗಿ ಈ ವಾಕ್ಯ ಸಂದೇಶವನ್ನು ಆಲಿಸಿದ, ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡಂಥ ಕುಟುಂಬದ ಭಾಗವಾಗಿರುವಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಪತಿ ತನ್ನ ಮನೆಯಲ್ಲಿ, ಪತ್ನಿ ತನ್ನ ಮನೆಯಲ್ಲಿ ದೇವರೇ ನಿನ್ನ ಮಹಿಮೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ದೇವರೇ ಆ ಮುಖಾಂತರವಾಗಿ ಪತಿ ಪತ್ನಿಯರು ಒಟ್ಟಾಗಿ ಅನ್ಯೋನ್ಯತೆ ಪ್ರೀತಿಯ ಜೀವನದ ಮುಖಾಂತರವಾಗಿ ಮಕ್ಕಳು ಒಳ್ಳೆಯ ವಾತಾವರಣದಲ್ಲಿ, ಕ್ರೈಸ್ತ ಭಯ ಭಕ್ತಿಯಲ್ಲಿ, ಕ್ರೈಸ್ತ ವಾತಾವರಣದಲ್ಲಿ ಬೆಳೆದು ಬರಲಿಕ್ಕಾಗುವಂತೆ ಎಲ್ಲ ದಾಂಪತ್ಯ ಧರ್ಮದಲ್ಲಿ ಸೇರಿರುವಂಥ ಎಲ್ಲರೂ ಕೂಡ ತಮ್ಮನ್ನು ನಿನ್ನ ಮಹಿಮೆಗಾಗಿ ತೊಡಗಿಸಿಕೊಳ್ಳುವಲ್ಲಿ ನೀನು ನಿನ್ನ ಸಹಾಯ ಆಶೀರ್ವಾದಗಳನ್ನು ದಯಪಾಲಿಸಿ ನಡೆಸು ಎಂಬುದಾಗಿ ನಮ್ಮ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿದೇವೆ ನಮ್ಮ ದೇವರೇ, ಆಮೆನ್. ಕಡೆಯದಾಗಿ ಕನ್ನಡ ಸಂಗೀತಗಳಲ್ಲಿ 261ನೆಯ ಕನ್ನಡ ಸಂಗೀತವನ್ನು ಹಾಡೋಣ. 261ನೆಯ ಕನ್ನಡ ಸಂಗೀತದ 1, 3 ಮತ್ತು 4 ಚರಣಗಳು. ಕೇಳೆಮ್ಮ ಗುರು ಯೇಸುವು ಒಬ್ಬೊಬ್ಬ ಭಕ್ತನನ್ನು, ನಿನ್ನನ್ನು ಅಲ್ಲಗಳೆದು ನೀ ತಾಳು ಕ್ರೂಜೆಯನ್ನು, ಹೀಗೆನ್ನ ಬೆನ್ನು ಹತ್ತಬ ಎಂದೆಚ್ಚರಿಸಿ ಕರೆದ. ಪ್ರಭು ತಾನೇ ಕಲಿಸಿದ ಪ್ರಾರ್ಥನೆಯಲ್ಲಿ ಒಂದಾಗುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ.
ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವೂ ಮಹಿಮೆಯು ಸದಾ ಕಾಲ ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್.